ತಗೊಳ್ರಿ. ಲೆಕ್ಕ, ಲೆಕ್ಕ. 15 ರೂಪಾಯಿ ಬರ್ತೈತೆ ತಗೊಳ್ರಿ. ಉಳಿದದ್ದು ಉದಾಹರಣೆ 50 ರೂಪಾಯಿ ಬರ್ತದೆ ತಗೊಳ್ರಿ. ನಾನು ಹಂಗೆ ಈಗ ಬಸಣ್ಣ ಬಟ್ಟೆ ಇಡ್ಲಿ ತಿಂತ ಕ್ಲೀನಾಗಿ ಮನೆಗೆ ಹೋಗ್ಬೇಕು ಅವ್ರು. ನಾನು ಶಾಂತ ಒಂದ್ 2 ಗಂಟೆ ಜಾಸ್ತಿ ತಿನ್ಬಹುದು. ತಿನ್ಬೋದು. ಅದು ಲೆಕ್ಕ ಬಂತ ಅಲ್ಲಿಗೆ ಅದ್ರೊಳಗೆ. ಇಲ್ಲಿ ಜಡಿತೀನಿ ಇಲ್ಲಿ ಅದ್ರೊಳಗೆ ಒಟ್ಟಿಲಿ ಒಟ್ಟಿಲಿ. ಲೆಕ್ಕ. ಯಾರು ಅವೇ- ಹೆಸರು ಲೆಕ್ಕಾಚಾರ ಲೆಕ್ಕಾಚಾರನೇ ಮತ್ತೆ ಮತ್ತೆ ಅಲ್ವಾ? ಉದ್ದೇಶ ಹೆಂಗ್ ಮಾಡಿದ್ದ ನಾನು ಹಂಗ್ ತಿಂದೆ ಅಲ್ಲಿ ಸುಮಾರು 20 ಅವ್ರು ವರ್ಷ ಹೇಳ್ತಾರ ಹಿಂದೆ ಅವ್ರು ಅವಾಗ- ಹೇಳ್ತಾರ ಅವಾಗ ಈಗಲೂ ಹೇಳ್ತಾರ ಬೇಕಾರೆ ಅವ್ರು. ನಾನು ಅದು ತಿಂದಲ್ಲ ನಾನೇಕೆ ಅಂತ ಅಂದಿದ್ದ. ಹಂಗಾಗಿ ಲೆಕ್ಕ ಲೆಕ್ಕ ಅಲ್ಲ ನೀ ತಿನ್ನು ಬಿಡು. ನಾವು 5 ಜನ 6 ಜನದಾಗ 5 ಜನ ತಿಂತೀವಿ. ನಾನು ತಿಂಡಿ ತಿನ್ನಲ್ಲ, ನನಗೆ ಬೇಡಲ್ಲ, ಬರೀ ಟೀನು ಕುಡಿಯಲ್ಲ, ಬರೀ ನೀರು ಕುಡಿತೇನೆ ನಾನು. ಲೆಕ್ಕನೇ ಜಡಿತ ಲೆಕ್ಕ ಬಂತು ಅಂತಲೇ ಅಲ್ಲಿಗೆ ಅರ್ಥ. ಇವರು ನಾವು ಗೊಲ್ರಳ್ಳಿದು ವರಾಯಿ ಡ್ಯಾಮ್ಗೆ ನೋಡಕ್ ಹೋದ್ವಿ. ಬಸಣ್ಣ ಬಂದಿತ್ತ ಇವರು ಇದೆಯಾ ವರಾಯಿ ಏನು ಅಲ್ಲಿ ಹೋದ್ವಿ. ನಮ್ಮ ಹುಡುಗ ಹೇಳಿದ್ದೆ ಇಡ್ಲಿ ವಡೆ ಪುರಿ ಹೇಳಪ್ಪ ಅಲ್ಲಿ ಐಬೇಗ ಅವ್ನು ಹೇಳ್ಬಿಟ್ಟ. ಒಂದು ಬರ ತರದ್ರು ಅವ್ರು ಸಪ್ಲೈ ಮಾಡಂಗೇನಿಲ್ರಿ, ಇವರೇ ಹೋಗಿ 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 ತಗೊಂಬಂದು ಹಾಕ್ಯಂತ ತಿಂದ್ಬಿಟ್ರು. ಅವನಿಗೆ ಅಲ್ಲಿ ಬಿಲ್ ಹೇಳಕ ಬರ್ಲಿಲ್ರಿ, ಲೆಕ್ಕ ಬಿಲ್ ಹೇಳಕ ಬರ್ಲಿಲ್ಲ. ಬೇಯಿಸ್ಕೊಂಡ ಅಷ್ಟಾಗಂದು ಕುತ್ತಿಗೆ ಮೂಟ ಓಟ್ರು ತಿಂದ್ರೆ ಕೊನೆಗೆ ಅವನು 700-800 ಕೊಟ್ರಿ ಅಂದ. ಹಂಗಲ್ರಿ, ಯಾರಿಗೂ ನೀನು ಈಗ ನೀಡು ಅಂತ ಅನ್ನಂಗಿಲ್ರಿ. ಸುಮ್ಮನೆ ಹೋಗಿ ಹೋಗಿ ತಗೊಂಡ್ ಸಪ್ಲೈ ಮಾಡಕ್ಕೆ ಐಬೆ ಮಾಡಿಸಿದ್ವಿ. ಮಾಡಿಸಿದ್ದು ಆಮೇಲೆ ಅಲ್ಲೆಲ್ಲೇ ಒಂದಾಗ ಊಟ ಮಾಡಿದ್ವಿ. ಹೋದದ್ ಬಿಲ್ ಕೊಟ್ಟ. ಆನಂದಪುರ ಅಂತ ಬರ್ತೈತೆ. ಆನಂದಪುರದ ಬಂದ್ಮೇಲೆ ನಾವು ಶಿವಮೊಗ್ಗ ಕಡೆಗೆ ಬಂದ್ವಿ. ಅವ್ರು 3 ಸೇರು ಹಿಂಗ್ ಬಂದ್ಬಿಟ್ರು. ನಿಲ್ಲು ಅಂತ ಗಾಡಿ ನಿಲ್ಲಿಸಿ ಓಡೋಕನಲ್ರಿ. ಅವ್ನ ಗಾಡಿ ತಗ ಲೆಕ್ಕ ಐತಪ್ಪ ಕೊಟ್ಟೋಗು ದುಡ್ಡ. ಅಷ್ಟೊತ್ತಾಗ 9 ಗಂಟೆ ಟೈಮ್ ಇರ್ಬೇಕು ಅಲ್ಲಿ ಅನಂತಪುರದಾಗ. ನೀನು ಅವನು ಹೊನ್ನಾಳಿ ಮೇಲೆ ಹಿಂಗ್ ಹೋಗೋಣ ಅಂದ್ರು. ಇವ್ ಸ್ವಾಮಿಯವ್ರು ಇವರೆಲ್ಲ ಶಿವಮೊಗ್ಗದಾಗ ಒಳ್ಳೆ ಊಟ ಇರ್ತೈತೆ, ಅಲ್ಲಿ ಉಂಡು ನಾವ್ ಹಿಂಗ್ ಹೋಗೋಣ. ಯಾವ್ದು ಹೆಂಗ್ ಹೇಳಿದ್ರೆ ನಡ್ರಿಯಪ್ಪ ಅಂತ ಅಂದ್ವಿ. ಗಾಡಿ ನಿಲ್ಸಿ ಅನಂತಪುರ ಸರ್ಕಲ್ಲಾಗೆ ಮೂರ್ತಿ ನಿಲ್ಸಿಲ್ಲ. ನಾನು ಇದೇನು ಹಿಂಗ್ ಮಾಡ್ತಾನ ಹೋಗಿ ಅದೆಲ್ಲ ಗೊತ್ತಿಲ್ಲಪ್ಪ ನಮಗೆ. ನೀನು ಲೆಕ್ಕ ಐತೆ ದುಡ್ಡು ಕೊಡು 500 ರೂಪಾಯಿ ಲೆಕ್ಕ ಬರೋದೈತಿ, ನಿಂಗೆ ಕೊಡೋದೈತಿ. ಆಮೇಲೆ ಬಂದ್ಮೇಲೆ ಲೆಕ್ಕ ಸರ್ ಸರಿಯಾಗಲ್ಲ ಅಂತ ಇವ್ರನ್ನ ಕೇಳ್ಕೋಬೇಕು ಮರೆ. ನಮಗೆ ನಮ್ದು 6 ಗಂಟೆ ಬಿಟ್ರೆ ಏನಾಕತ್ತಪ್ಪ ಅಂದ್ರೆ ನಾವು ಅಲ್ಲಿ 12 ಗಂಟೆ ಊಟಕ್ಕೆ ಅವ್ರ ಹೇಳೋದು ಇವ್ರನ್ನ ಕೇಳ್ತಾ ಇದೀವಿ. ರೆಡಿ ಮಾಡಿದ್ದಾರೆ. ಇಲ್ಲಿ ಟೈಮಿಂಗ್ಸ್ ಲೇಟ್ ಆಗ್ಬಿಟ್ರೆ ಏನಾಗತ್ತಪ್ಪ ಅಂತಂದ್ರೆ ಹೋಗಿ ಅಲ್ಲಿ ನಮಗೆ ಟೈಮೇ ಸಿಗಲ್ಲ. ಏನ್ ನೋಡೋದೇನಿಲ್ಲ. 6 ಗಂಟೆ ರೆಡಿ ಆಗಲ್ಲ ಕಂಪ್ಯೂಟರ್. 6 ಗಂಟೆ ರೆಡಿ ಆಗಲ್ಲ ಇವ್ರು. ಅವಾಗ ಖರ್ಚು ಬೀಳ್ತಿದ್ರೆ ಯಾರು ಹೊಡ ನೀವು ಹೊಡ್ತಿರ್ತಾನೆ ಕರೆಕ್ಟಾಗಿ 6:30 ಬಿಡೋಣ. ಅವತ್ತು ಹೇಳಿದ್ವಲ್ಲ 6 ಗಂಟೆ ಅಂತ ಹೇಳಿದಾರೆ ಅಣ್ಣರ. ಅದು ದಂಡನೆ. ಫಸ್ಟ್ ಯಾರು ಲೇಟ್ ಆಗತ್ತೋ ಅವರು ತಿಂಡಿ ಕೊಡ್ಬೇಕು. ಅಷ್ಟು ಅವ್ರದೇ. ಎರಡನೇ ಸರಿ ಲೇಟ್ ಆದ್ರೆ ಊಟಕ್ಕೆ ಎಷ್ಟು ಜನ ಆಗತ್ತೋ ಊಟದ ತಿಂಡಿದ್ದು ಊಟದ್ದು ಅವರೇ ಕೊಡೋದು. ಎರಡನೇ ಸರಿ ಲೇಟ್ ಆದಾರು. ಮೂರನೇ ಸರಿ ಇಲ್ಲ ಅದಿಲ್ಲ. ಹಂಗಿಲ್ಲ ಎರಡೇ ಇಬ್ಬರಿಗೆ. ಸೆಕೆಂಡ್ ಎರಡೇ ಆಮೇಲೆ ಲೇಟ್ ಆದ್ರೆ ನಡೀತಿದ್ವಿ. ಮೂರನೇ ಲೇಟ್ ಆಗಲಿ. ಇಲ್ಲೆಲ್ಲ ಫಸ್ಟ್ ತಿಂಡಿಗೂ ಊಟದಲ್ಲಿ ಜಡದ್ದು ನಾನು ಊಟದ ಅಲ್ಲೇ ಆಗುತ್ತಲ್ಲ. ಮತ್ತೆ 25 ವರ್ಷದ ಮುಂಚೆ ಅದು ಹೇಳ್ತಾ ಇರೋದು. ಈಗ ಇದೇ ಕೇಳು ಗೋಪಾಲಣ್ಣ ಏನಾರ ನಾವಾಗ ಒಂದ್ಸರಿ ಆಯ್ತಾನಪ್ಪ ಹಂಗೆ ಯಾರ ಕೊಡ್ಸಿದ್ದು ನಾವು ಯಾರ ಕೊಡ್ಸಿದ್ದು